ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ತುಳಿತದ ದುರಂತವಾಗಿ 11 ಜನ ಸಾವನ್ನಪ್ಪಿದ್ರು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೂರು ಕಡೆಗಳಲ್ಲಿ ಇನ್ವೆಸ್ಟಿಗೇಷನ್ ಆಗ್ತಾ ಇತ್ತು. ಈಗ ರಾಜ್ಯ ಸರ್ಕಾರ ನ್ಯಾಯಾಂಗ ತನಿಖೆಗೆ ವಹಿಸಿತ್ತಲ್ಲ, ನ್ಯಾಯಮೂರ್ತಿ ಮೈಕಲ್ ಡಿ ಖುನ್ನಾ ಆಯೋಗ ಅದು ಇನ್ವೆಸ್ಟಿಗೇಷನ್ ಅನ್ನು ನಡೆಸಿ ಒಂದು ವರದಿಯನ್ನು ರಾಜ್ಯ ಸರ್ಕಾರಕ್ಕೆ ಸಬ್ಮಿಟ್ ಮಾಡಿದೆ. ದಿನಕ್ಕೊಂದು ಮಾಹಿತಿ ಈ ಆಯೋಗದ ವರದಿಯಲ್ಲಿ ಬಯಲಾಗ್ತಾನೆ ಇದೆ. ಮುಖ್ಯವಾಗಿ ಪೊಲೀಸರು ಮತ್ತು ಕಾರ್ಯಕ್ರಮದ ಆಯೋಜಕರನ್ನು ನೇರ ಹೊಣೆಯಾಗಿ ಮಾಡಿರುವ ಆಯೋಗ ಮತ್ತೊಂದು ಮಾಹಿತಿಯನ್ನು ಕೂಡ ಸರ್ಕಾರಕ್ಕೆ ಸಬ್ಮಿಟ್ ಮಾಡಿರುವಂತಹ ರಿಪೋರ್ಟ್ನಲ್ಲಿ ಉಲ್ಲೇಖಿಸಿದೆ. RCB ಪಂದ್ಯ ಪ್ರಾರಂಭ ಮಾಡುವ ಮುನ್ನ RCB ಸರ್ಕಾರಕ್ಕೆ ಪತ್ರವೊಂದನ್ನು ಕೊಟ್ಟಿತ್ತಂತೆ, ಸಂಭ್ರಮಾಚರಣೆ ಮಾಡುವುದಾಗಿ ಹೇಳಿತ್ತಂತೆ. ಸರ್ಕಾರ ಕೂಡ ಕೇಂದ್ರ ವಲಯದ DCPಗೆ ಪತ್ರ ವ್ಯವಹಾರವನ್ನು ಮಾಡಿತ್ತು ಅನ್ನೋದು ಗೊತ್ತಾಗ್ತಾ ಇದೆ. ಆದರೆ ಪೊಲೀಸರು ಪತ್ರ ವ್ಯವಹಾರವನ್ನು ಮಾಡಿರಲಿಲ್ಲ. ಕಾರ್ಯಕ್ರಮವನ್ನು ಮಾಡಬಹುದು ಅಥವಾ ಮಾಡಬಾರ್ದು ಎಂಬ ಯಾವುದೇ ಹಿಂಬರಹವನ್ನು ಕೂಡ ಕೊಟ್ಟಿರಲಿಲ್ಲಂತೆ. ಪೊಲೀಸರಿಗೆ ಕಾಲಾವಕಾಶ ಇದ್ದರೂ ಕೂಡ ಎಚ್ಚೆತ್ತುಕೊಂಡಿಲ್ಲ ಅಂಥೇಳಿ ಸರ್ಕಾರ ರಚಿಸಿದಂತಹ ನ್ಯಾಯಾಂಗ ತನಿಖೆಯ ವರದಿ ಈಗ ಕೈ ಸೇರಿರುವಂತಹದ್ದು ಸರ್ಕಾರಕ್ಕೆ. ಅದರಲ್ಲಿ ಈ ಅಂಶವನ್ನು ಕೂಡ ಉಲ್ಲೇಖಿಸಿದ್ದಾರೆ. ನೋಡೋಣ ಕ್ಯಾಬಿನೆಟ್ನಲ್ಲಿ ಏನಾಗುತ್ತೆ ಅಂಥೇಳಿ. ಅಧಿಕಾರಿಗಳ ವಿರುದ್ಧ 3 ಸಂಸ್ಥೆಗಳ ವಿರುದ್ಧ ಕ್ರಮ ತಗೊಬೇಕು ಅಂತ ಹೇಳಿದೆ. ಜೊತೆಗೆ ಸಸ್ಪೆಂಡ್ ಆಗಿರುವಂತಹ ಪೊಲೀಸ್ ಅಧಿಕಾರಿಗಳು ಏನಿದ್ದಾರೆ ಅವರುಗಳಿಗೆ ಈಗ ತನಿಖಾ ಬಿಸಿ ಮತ್ತಷ್ಟು ಜಾಸ್ತಿ ಆಗುವಂತಹ ಸಾಧ್ಯತೆ ಇದೆ. ಹಾಗಾಗಿ ಈ ವರದಿ ಏನಿದೆ ಇದು ಕ್ಯಾಬಿನೆಟ್ನಲ್ಲಿ ಅಪ್ರೂವಲ್ ಆಗುತ್ತಾ ಅನ್ನೋದನ್ನು ಕಾದು ನೋಡಬೇಕಿದೆ.